ಹರಿ ಓಂ ನಮಸ್ಕಾರ. ನಿಮಗೆಲ್ಲ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ನಿಮ್ಮ ಸಂಧ್ಯಾ ಭಟ್. ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡೋಣ. ಎಳ್ಳು ಬೆಲ್ಲ ಹಂಚೋದು ಸಂಕ್ರಾಂತಿ ಹಬ್ಬದ ವಿಶೇಷತೆ. ಅಂದರೆ ಸಿಹಿಯನ್ನ ಹಂಚೋದು, ಸಿಹಿಯಾಗಿ ಬದುಕೋದು, ಖುಷಿಯಿಂದ ಬದುಕೋದು. ಹಗಲು ಜಾಸ್ತಿ ಆಗ್ತಾ ಇದೆ, ರಾತ್ರಿ ಕಮ್ಮಿ ಆಗ್ತಾ ಇದೆ. ಅಂದರೆ ಕತ್ತಲಿನಿಂದ ಬೆಳಕಿನ ಕಡೆಗೆ ನಾವು ಹೋಗ್ತಾ ಇದ್ದೀವಿ. ಸಮ್ಯಕ್ ಕ್ರಾಂತಿಯ ದಿನ ಇದು ಅಂತ ಹೇಳ್ಬೋದು. ಈ ಹಬ್ಬವನ್ನು ನಾವು 3 ದಿವಸ ಸಾಮಾನ್ಯವಾಗಿ ಆಚರಣೆಯನ್ನು ಮಾಡ್ತೀವಿ. ಮೊದಲನೇ ದಿನ ಭೋಗಿ, 2ನೇ ದಿನ ಮಕರ ಸಂಕ್ರಾಂತಿ, 3ನೇ ದಿನ ಕಣಿಮೆ ಅಂತ ಹೇಳ್ತಾರೆ. ಮೊದಲನೇ ದಿನ ವಿಶೇಷವಾಗಿ ಹಳೆಯ ವಸ್ತುಗಳನ್ನು ಮನೆ ಕ್ಲೀನ್ ಮಾಡಿ ಅದನ್ನೆಲ್ಲ ತೆಗೆದಾಕಿ ಸುಟ್ಟಾಕಿ ಸ್ವಚ್ಛ ಮಾಡುವಂಥದ್ದು. 2ನೇ ದಿನ ಸೂರ್ಯನ ಪೂಜೆಯನ್ನು ಮಾಡ್ತೀವಿ, ಎಳ್ಳು ಬೆಲ್ಲವನ್ನು ಹಂಚ್ತೀವಿ, ದಾನ ಧರ್ಮವನ್ನು ಮಾಡ್ತೀವಿ. ಹಾಗೆ ನದಿಗೆ ಹೋಗಿ ಸ್ನಾನಗಿನ ಮಾಡಿ ಬರ್ತೀವಿ, ದೇವಸ್ಥಾನಗಳಿಗೆ ಹೋಗ್ತೀವಿ. 3ನೇ ದಿವಸ ವಿಶೇಷವಾಗಿ ಪಶುಗಳಿಗೆ ಪೂಜೆ, ಜಾನುವಾರುಗಳಿಗೆ ಸ್ನಾನವನ್ನು ಮಾಡಿಸಿ ನೀಟಾಗಿ ಅಲಂಕಾರವನ್ನು ಮಾಡಿ ಕಿಚ್ಚು ಹಾಯಿಸುವಂಥದ್ದು. ಯಾಕೆ ಕಿಚ್ಚು ಹಾಯಿಸ್ತಾರೆ ಅಂತಂದರೆ, ಆ ಕೃಷಿಯ ಕೆಲಸದಲ್ಲಿ ಸಹಾಯ ಮಾಡಿದಂಥ ಅವುಗಳ ಮೈ ಮೇಲೆ ಸಾಕಷ್ಟು ಈ ಉಣುಗುಗಳು ಹತ್ಕೊಂಡಿರ್ತವೆ. ಅವುಗಳಿಗೆ ತುರಿಸ್ಕೊಳ್ಳೋಕ್ಕೆ ಆಗಲ್ಲ, ಚಳಿ ಬೇರೆ, ಸಾಕಷ್ಟು ದಣಿದಿರ್ತವೆ ಕೂಡ. ಈ ಬೆಂಕಿಯ ಮೇಲೆ ಕಿಚ್ಚು ಹಾಯಿಸಿದಾಗ, ಅವುಗಳನ್ನು ಹಾರಿಸಿದಾಗ ಅವು ತುಂಬ ಖುಷಿ ಪಡ್ತವೆ ಮತ್ತು ಅವುಗಳ ಮೈ ಮೇಲೆ ಇರುವಂಥ ಉಣುಗುಗಳು ಕೂಡ ಆ ಬೆಂಕಿಯಲ್ಲಿ ಬಿದ್ದು ಹೋಗ್ತವೆ. ಅದರಿಂದ ವಿಶೇಷವಾಗಿ ಅವುಗಳು ಕೂಡ ಸಂಭ್ರಮಿಸ್ತವೆ. ಹೀಗೆ ಹಬ್ಬವನ್ನು 3 ದಿವಸ ಆಚರಣೆ ಮಾಡ್ತಾರೆ. ನನಗೆ ನನ್ನ ಬಾಲ್ಯ ನೆನಪಾಗುತ್ತೆ. ಸಾಮಾಜಿಕವಾಗಿ ಯೋಚನೆ ಮಾಡಿದಾಗ ನಮ್ಮ ತಾಯಂದಿರು ಎಷ್ಟು ಸಮಾಜಕ್ಕೆ ನಮ್ಮನ್ನು ಸುಲಭವಾಗಿ ಜೋಡಿಸ್ತಾ ಇದ್ರು ಅಂತ. ಅಂದಿನ ದಿನಗಳಲ್ಲಿ ಬೆಳಗ್ಗೆ ಎದ್ಕೊಳ್ಳೆ ಬೇಗ ಒಳ್ಳೆ ತಲೆ ಸ್ನಾನವನ್ನು ಮಾಡಿಸಿ, ನನಗೆ ನೆನಪಿರೋ ಹಾಗೆ ನನ್ನ ಅಕ್ಕಂದಿರು ನನಗಾಗಿ ತಂದಂತಹ ಹೊಸ ಬಟ್ಟೆಯನ್ನು ಅಥವಾ ಹೊಲೆದಿಟ್ಟಂತಹ ಬಟ್ಟೆಯನ್ನು ಹಾಕಿ ಅಲಂಕಾರ ಮಾಡಿ ನಮ್ಮನ್ನು ಆಡಲಿಕ್ಕೆ ಬಿಡ್ತಾಯಿದ್ರು. ಅದ್ರ ಜೊತೆಗೆ ಅವತ್ತು ಮಧ್ಯಾಹ್ನ ಮಾಡಿದಂತಹ ಸಿಹಿ ಪೊಂಗಲಿನ ಊಟವನ್ನು ಮಾಡಿ, ಆ ನಂತರ ಮತ್ತೆ ನಮಗೆ ಚಂದ ಅಲಂಕಾರವನ್ನು ಮಾಡಿ, ಉದ್ದ ಜಡೆ ಹಾಕ್ಕೊಂಡು, ಉದ್ದ ಹೂ ಮುಡ್ಕೊಂಡು, ಕೈ ತುಂಬ ಬಳೆಗಳನ್ನು ಹಾಕ್ಕೊಂಡು, ಲಂಗವನ್ನು ಹಾಕ್ಕೊಂಡು, ಒಂದು ರೀತಿ ಸಂಭ್ರಮ. ಆ ಎಳ್ಳು ಬೆಲ್ಲದ ಆ ತಟ್ಟೆಯನ್ನು ಹಿಡ್ಕೊಂಡು ಹೋಗಲಿಕ್ಕೆ, ಜೊತೆಗೆ ಭಾರ ಅಂದ್ಕೊಂಡ್ಬಿಟ್ಟು ನಮ್ಮ ಜೊತೆಗೆ ನಮ್ಮ ಸಹೋದರರು ಕೂಡ ಬರ್ತಿದ್ರು. ಆ ಟೈಮ್ನಲ್ಲಿ ಮನೆಯಿಂದ ಮನೆಗೆ ಎಳ್ಳು ಬೆಲ್ಲವನ್ನು ಹಂಚ್ತಾ ಹೋಗ್ತಾ ಇದ್ವಿ. ಆಗ ಸಂಭ್ರಮ, ನಾ ಎಷ್ಟು ಮನೆಗೆ ಎಳ್ಳು ಬೆಲ್ಲ ಹಂಚಿದ್ದೀನಿ ಅಂತ. ಮಧ್ಯಾಹ್ನ 3 ಗಂಟೆಗೆ ಹೊರಟ್ರೆ ರಾತ್ರಿ 9 ಗಂಟೆವರೆಗೂ ಎಳ್ಳು ಬೆಲ್ಲವನ್ನು ಹಂಚ್ತಾ ಇದ್ವಿ. ಆದರೆ ಈಗ ಅನಿಸುತ್ತೆ, ನಮ್ಮ ತಾಯಂದಿರು ಎಷ್ಟು ಜಾಣರಿದ್ರು, ಎಷ್ಟು ಸುಲಭವಾಗಿ ನಮ್ಮನ್ನು ಅಪರಿಚಿತವರೆಗೂ ಕೂಡ ನಮ್ಮನ್ನು ನೀಟಾಗಿ ಪರಿಚಯ ಮಾಡಿಸ್ಕೊಂಡು ಮಾತನಾಡುವಂಥ ಗುಣ ನಮ್ಮಲ್ಲಿ ಬೆಳೆಸ್ತಿದ್ರು ಅಂತ. ಅಲ್ಲಿ ನಾವು ಕೊಡುವುದಷ್ಟೇ ಅಲ್ಲ, ಕೊಡುವ ಅಭ್ಯಾಸವನ್ನು ಕಲಿಸಿದ್ದಷ್ಟೇ ಅಲ್ಲ, ಕೊಟ್ಟಿದ್ದನ್ನು ಪ್ರೀತಿಪೂರ್ವಕವಾಗಿ, ಗೌರವಪೂರ್ವಕವಾಗಿ ನಾವು ಅದನ್ನು ಮನೆಗೆ ತಗೊಂಡು ಬರ್ತಾಯಿದ್ವಿ. ಇಲ್ಲಿ ಸಾಮಾಜಿಕವಾಗಿ ನಮ್ಮನ್ನು ಬೆಸೆಯುವಂತಹ ಸಮಾಜದ ಸಂಸ್ಕೃತಿಗಳನ್ನು, ಮೌಲ್ಯಗಳನ್ನು ಒಬ್ಬರಿಂದ ಒಬ್ಬರಿಗೆ ದಾಟಿಸುವಂಥ ಕೆಲಸವನ್ನು ತಾಯಂದಿರು ಮಾಡ್ತಾಯಿದ್ರು ಅನಿಸುತ್ತೆ. ಈಗ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಆವಾಗ ಸಂಭ್ರಮವಾಗಿ ಕಾಣ್ತಾ ಇದ್ದಿದ್ದು ಈಗ ನಮ್ಮನ್ನು ಸಂಸ್ಕೃತಿಯ ಹರಿಕಾರನಾಗಿ ಅವರು ಮಾಡಿದ್ದು ಅಂತ ಅರ್ಥ ಆಗ್ತಾ ಇದೆ. ಆಚರಣೆಯ ನೆಪದಲ್ಲಿ ಗೊತ್ತಿಲ್ಲದ ಹಾಗೆ ಮೌಲ್ಯಗಳನ್ನು ನಮಗೆ ಅವರು ದಾಟಿಸಿದ್ರು ಅಂತ. ನಾವು ಬಹಳ ಚೆನ್ನಾಗಿ ಅವ್ರಿಗೆ ಹೇಳ್ಕೊಟ್ಟಿದ್ದನ್ನು ಮಾಡ್ತಾ ಇದ್ವಿ, ಎತ್ಕೊಂಡು ಹೋಗ್ತಾ ಇದ್ವಿ, ಕೊಟ್ಟು ಬರ್ತಾ ಇದ್ವಿ. ಅದು ಸಂಭ್ರಮದಲ್ಲೇ ಒಪ್ಕೊಳ್ತಾ ಇದ್ವಿ. ಆದರೆ ಈಗಿನ ಮಕ್ಕಳನ್ನು ಎದ್ದು ಪಕ್ಕದ ಮನೆಗೆ ಹೋಗಿ ಏನೋ ಒಂಚೂರು ಕೊಟ್ಟು ಬಾ ಅಂದರೂ ಕೂಡ ಎದ್ದು ಹೋಗಲ್ಲ, ಅಂತಹ ಪರಿಸ್ಥಿತಿ ಇದೆ. ಈಗ ಸಾಮಾಜಿಕವಾಗಿ ನಾವು ಮತ್ತೆ ಈ ಸಂಕ್ರಾಂತಿಯನ್ನು ನೋಡಿದಾಗ ನಾವು ಜನರ ಜೊತೆ ತುಂಬ ಸುಲಭವಾಗಿ ಇದನ್ನು ಬೆರೀಲಿಕ್ಕೆ ಆಗತ್ತೆ. ಹೋಗ್ತೀವಿ, ಅವ್ರ ಜೊತೆ ಎಳ್ಳು ಬೆಲ್ಲ ಕೊಡ್ತೀವಿ, ಮಾತಾಡ್ತೀವಿ. ಹಾಗಾಗಿ ಸಾಕಷ್ಟು ಜನರ ಪರಿಚಯ ಆಗತ್ತೆ. ಸಮಾಜದಲ್ಲಿ ಬಂಧುತ್ವವನ್ನು ಗಟ್ಟಿಗೊಳಿಸಿಕೊಳ್ಳುವಂತಹ ಹಬ್ಬ ಅಂತ ಹೇಳ್ಬೋದು.
ಇನ್ನು ನಮ್ಮಲ್ಲಿ ಏಕತೆ ಮತ್ತು ಸಹಕಾರ ಸಂತೋಷವನ್ನು ಬೆಳೆಸುವಂಥ ಈ ಹಬ್ಬ ಧಾರ್ಮಿಕ ಹಿನ್ನೆಲೆಯಲ್ಲಿ ನೋಡಿದಾಗ ನಮಗೆ ಬಹಳ ಆರೋಗ್ಯವನ್ನು ಕೊಡುವಂಥ ಹಬ್ಬ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಸೂರ್ಯನನ್ನೇ ನಾವು ಆರಾಧಿಸ್ತೀವಿ. ಸೂರ್ಯನ ಒಂದು ಶಾಖ ಆಗಲಿ ಬೆಳಕಾಗಲಿ ನಮ್ಮ ಆರೋಗ್ಯ ಮತ್ತು ಶಕ್ತಿಯ ಮೂಲ ಅಂತ ಹೇಳ್ಬೋದು. ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವಂಥದ್ದು, ಸ್ನಾನ ಮಾಡುವಂಥದ್ದು ನದಿಗಳಲ್ಲಿ, ದಾನ ಧರ್ಮವನ್ನು ಮಾಡುವಂಥದ್ದು ಮಾಡ್ತೀವಿ. ಈ ದಿನ ಮಾಡಿದಂತಹ ದಾನಕ್ಕೆ ಹೆಚ್ಚು ಫಲ ಸಿಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ದಕ್ಷಿಣಾಯನದಲ್ಲಿ ಸತ್ತಂತಹ ಭೀಷ್ಮರು ಉತ್ತರಾಯಣ ಕಾಲಕ್ಕೋಸ್ಕರ ಅವರು ಶರಶೈಲ ಮೇಲೆ ಮಲಗಿ ಕಾದಿದ್ರು. ಅಂತಹ ಸಂದರ್ಭದಲ್ಲೇ ಅವರು ಬೋಧನೆ ಮಾಡಿದ್ದು ವಿಷ್ಣು ಸಹಸ್ರನಾಮ. ಯಾರನಿಗೆ? ಯುಧಿಷ್ಠರನಿಗೆ ಅವರು ಬೋಧನೆ ಮಾಡಿದಂಥದ್ದು ನಾವು ಇವತ್ತು ವಿಷ್ಣು ಸಹಸ್ರನಾಮವಾಗಿ ಪಠಣವನ್ನು ಮಾಡ್ತೀವಿ, ನಮಗೆ ಗೊತ್ತಿದೆ. ಹಾಗಾಗಿ ಇದು ಒಂದು ಧಾರ್ಮಿಕವಾಗಿ ಕೂಡ ಒಂದು ಆತ್ಮಶುದ್ಧಿಯನ್ನು ಮಾಡಿಕೊಳ್ಳುವಂತಹ, ಪುಣ್ಯವನ್ನು ಪಡೆಯುವಂತಹ, ದಾನ ಧರ್ಮ ಮಾಡುವಂತಹ ಒಂದು ಹಬ್ಬ ಅಂತ ಹೇಳ್ಬೋದು. ಇನ್ನು ವೈಜ್ಞಾನಿಕವಾಗಿ ನಾವು ನೋಡ್ತಾ ಹೋದರೆ ಮಕರ ಸಂಕ್ರಾಂತಿ ಅಂದ್ರೇ ಸೂರ್ಯ ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವಂತಹ ದಿನ. ಈ ದಿನದಿಂದ ಉತ್ತರಾಯಣ ಆರಂಭ ಆಗತ್ತೆ. ಅಂದ್ರೇ ಸೂರ್ಯನ ಗತಿ ದಕ್ಷಿಣದಿಂದ ಉತ್ತರದ ಕಡೆಗೆ ಹೋಗುತ್ತೆ. ಚಳಿಗಾಲ ನಿಧಾನವಾಗಿ ಮುಗಿತಾ ಇದೆ. ನಮ್ಮ ಚರ್ಮ ಒಣಗಿದೆ. ನಿಜ ಅಂತಂದರೆ ನಮಗೆ ಗೊತ್ತಿದೆ, ಒಂಥರ ಒರಟೊರಟಾಗಿರುತ್ತೆ ನಮ್ಮ ಚರ್ಮ. ಈ ಕಾಲದಲ್ಲಿ ಜೀರ್ಣಕ್ರಿಯೆ ಕೂಡ ತುಂಬ ಬಲವಾಗಿರುತ್ತೆ. ನಿಮ್ಗೆ ತಿನ್ನೋಣ ಅನಿಸುವಂಥ ಒಂದು ದಿನಗಳು. ಆದ್ದರಿಂದನೇ ಈ ಹಬ್ಬದಲ್ಲಿ ನಾವು ಎಳ್ಳು, ಬೆಲ್ಲ, ಕಡಲೆ, ಸಕ್ಕರೆ ಅಚ್ಚು ಇದನ್ನೆಲ್ಲ ತಿಂತೀವಿ. ಯಾಕೆ ಅಂದರೆ ಇವು ದೇಹಕ್ಕೆ ಒಂದು ಶಕ್ತಿಯನ್ನು ಕೊಡುವಂತಹ ಆಹಾರ ಪದಾರ್ಥಗಳು, ಶಕ್ತಿದಾಯಕ ಆಹಾರಗಳನ್ನು ಸೇವಿಸಲಿಕ್ಕೆ. ಸೊ ಒಂದು ಹಾಡಿನಲ್ಲಿ ಬರ್ತದೆ, ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂತ. ಹೌದಾ? ಅಂದರೆ ಹಬ್ಬ ಅಂತ ಹೇಳಿದಾಗ ನಾವು ಆಚರಣೆ ಹೆಸರಿನಲ್ಲಿ ಅದನ್ನು ತಿಂತೀವಿ, ಬಳಸ್ತೀವಿ, ಇನ್ನೊಬ್ಬರಿಗೂ ಕೂಡ ಕೊಡ್ತೀವಿ. ಅದೇ ನೀವು ಒಳ್ಳೆ ತಿನ್ನು ಅಂದರೆ ಯಾರೂ ತಿನ್ನಲಿಕ್ಕೆ ಮನಸ್ಸು ಮಾಡಲ್ಲ. ಸೊ ನಮ್ಮ ಆಚಾರದಲ್ಲಿಯೇ ನಮ್ಮ ಆರೋಗ್ಯವನ್ನು ಬಲಪಡಿಸುವಂತಹ ಈ ಒಂದು ಪದ್ಧತಿ ಸೇರಿಕೊಂಡಿದೆ. ಸೊ ವೈಜ್ಞಾನಿಕವಾಗಿ ಯೋಚನೆ ಮಾಡಿದಾಗ ಈ ಒಣಗಿದಂತಹ ಶರೀರ, ಒರಟಾದಂಥ ಶರೀರ, ಒಡೆದಂಥ ಚರ್ಮವನ್ನು ನಯವಾಗಿಗೊಳಿಸಿ ಋತು ಬದಲಾವಣೆಗೆ ನಮ್ಮ ದೇಹವನ್ನು ಹೊಂದಿಕೊಳ್ಳಿಕ್ಕೆ ಸಹಾಯ ಮಾಡುವಂಥ ಹಬ್ಬ ಅಂತ ಹೇಳ್ಬೋದು ನಾವು. ಯಾಕಂದರೆ ನಮಗೆ ಗೊತ್ತಿದೆ, ಎಳ್ಳು, ಕೊಬ್ಬರಿ ಇದರಲ್ಲಿ ಒಂದು ಎಣ್ಣೆಯ ಅಂಶ ಇದೆ, ನಮ್ಮ ಶರೀರಕ್ಕೆ ಬೇಕೇ ಬೇಕು. ಇನ್ನು ರುಚಿ ಹೆಚ್ಚಿಸಲಿಕ್ಕೆ ಅಲ್ಲಿ ಪುಟಾಣಿ ಇದೆ, ಹಾಗೆ ಬೆಲ್ಲ ಇದೆ. ಬೆಲ್ಲ ನಮಗೆ ಸಾಕಷ್ಟು ಶಕ್ತಿಯನ್ನು ಕೊಡುತ್ತೆ, ಸಕ್ಕರೆ ಕೂಡ ನಮಗೆ ಶಕ್ತಿಯನ್ನು ಕೊಡುತ್ತೆ. ಹಾಗಾಗಿ ಈ ಎಳ್ಳು ಬೆಲ್ಲವನ್ನು ಹಂಚಿ ತಿನ್ನೋದು ಬಹಳ ಒಳ್ಳೆಯದಾದಂಥ ಒಂದು ಪದ್ಧತಿ ಅಂತ ಹೇಳ್ಬೋದು. ಹಾಗಾಗಿ ನಾವು ಧಾರ್ಮಿಕವಾಗಿ ನೋಡಲಿ, ವೈಜ್ಞಾನಿಕವಾಗಿ ನೋಡಲಿ, ಅಥವಾ ಸಾಮಾಜಿಕವಾಗಿ ನೋಡಲಿ, ಇದು ಬಹಳ ಅವಶ್ಯಕವಾದಂಥ ಒಂದು ಹಬ್ಬ ಅಂತ ಹೇಳ್ಬೋದು ನಾವು. ಈ ಹಬ್ಬದಲ್ಲಿ ಎಳ್ಳು ಬೆಲ್ಲ ಹಂಚೋದಷ್ಟೇ ಅಲ್ಲ, ಗಾಳಿಪಟ ಕೂಡ ಹಾರಿಸ್ತೀವಿ. ಎಷ್ಟೋ ಕಡೆಗೆ ವಿವಿಧ ರೀತಿಯ ಆಕಾರದ ಗಾಳಿಪಟಗಳನ್ನು ಮಾಡಿ ಅದನ್ನು ಹಾರಿಸುವಂಥ ಸ್ಪರ್ಧೆಗಳು ಕೂಡ ಆಗ್ತವೆ. ಒಳ್ಳೆ ಗಾಳಿ ಇರುತ್ತೆ. ಗಾಳಿಪಟ ಹಾರಿಸೋದು, ಗಾಳಿಪಟ ಮಾಡೋದು ಅಂದರೆ ಅದೊಂದು ನಾಜೂಕಿನ ಒಂದು ಕೆಲಸ. ಸೊ ನಮ್ಮನ್ನು ಏಕಾಗ್ರ ಚಿತ್ತತೆಗೊಳಿಸಿ ಅದರ ಜೊತೆಗೆ ಆನಂದವನ್ನು ಹೆಚ್ಚಿಸುವಂಥ ಒಂದು ರೀತಿಯಲ್ಲಿ ಧ್ಯಾನ ಅಂತ ಹೇಳ್ಬೋದು. ಗಾಳಿಪಟ ಮಾಡೋದಿರ್ಬೋದು, ಹಾರಿಸೋದಿರ್ಬೋದು, ಇಟ್ಸ್ ನಾಟ್ ಈಸಿ. ಅದು ಒಂದು ಕಲಾತ್ಮಕವಾಗಿ ಆಡಬೇಕಾದಂಥ ಒಂದು ಆಟ. ಅದು ಕೂಡ ಈ ಸಂಕ್ರಾಂತಿ ಹಬ್ಬದಲ್ಲಿ ಸಾಕಷ್ಟು ಜನ, ಸಾಕಷ್ಟು ಊರುಗಳಲ್ಲಿ ಸಂಜೆ ಸಮಯ ಬಯಲಿನಲ್ಲಿ ಸೇರಿ ಇದನ್ನು ಮಾಡ್ತಾರೆ. ಸೊ ಆ ಗಾಳಿಪಟ ಬಾನಿನಲ್ಲಿ ಹಾರಾಡೋದು ನೋಡಲಿಕ್ಕೂ ಕೂಡ ಬಹಳ ಚೆಂದ. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು, ಹಳೆಯುಕ್ತಿ ಹೊಸ ತತ್ವ ಒಡಗೂಡೆ ಧರ್ಮ. ಮಂಕುತಿಮ್ಮನ ಕಗ್ಗದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಬೇರಿದ್ರೆ ಮಾತ್ರ ಹಳೆಯ ವಿಚಾರಗಳು
ಅದಕ್ಕೆ ನವೀನತೆಯತ್ತ ನಾವು ಕೊಂಡೊಯ್ಯಬೇಕಾಗತ್ತೆ. ಆ ಸತ್ಯ ಏನಿದೆ, ಆ ಸತ್ಯವನ್ನು ನಾವು ಮುಂದಕ್ಕೆ ಒಯ್ಯಬೇಕಾಗತ್ತೆ. ಆ ಸತ್ಯವನ್ನು ಹೀರಿರುವಂತಹ ನವೀನತೆಯನ್ನು ನಾವು ಪರಿಚಯಿಸಬೇಕಾಗತ್ತೆ. ನಮ್ಮ ಈ ಮುಂದಿನ ತಲೆಮಾರುಗಳಿಗೆ ನಾವು ಇದನ್ನು ಕೊಂಡೊಯ್ಯಬೇಕಾಗಿದೆ. ಆ ಅದನ್ನು ಹೇಳಬೇಕಾಗಬೇಕಾದ್ರೆ ನಮಗೆ ಈ ಹಬ್ಬಗಳು ಆಧಾರವಾಗಿ ನಮಗೆ ಸಿಗ್ತವೆ ಅಂತ ಹೇಳ್ಬೋದು. ಹೇಗೆ ಒಂದು ಎಳ್ಳಿರ್ಬೋದು, ಆ ಶೇಂಗಾ ಬೀಜ ಇರ್ಬೋದು, ಅದರಲ್ಲಿರುವ ಎಣ್ಣೆಯ ಅಂಶದಿಂದ ಅಂಟಿಕೊಳ್ಳುವಂಥ ಸ್ವಭಾವ ಇದೆಯೋ, ಹಾಗೆ ನಾವು ಈ ಸಾಮಾಜಿಕ ಜೀವನದಲ್ಲಿ ನಾವು ಹಲವಾರು ಒಳ್ಳೆಯ ವಿಚಾರಗಳಿಗೆ ಅಂಟಿಕೊಳ್ಬೇಕಾಗತ್ತೆ. ಅದರ ಸಿಹಿಯನ್ನು ಹೆಚ್ಚಿಸಬೇಕಾಗತ್ತೆ, ಬದುಕಬೇಕಾಗತ್ತೆ. ಹಾಗಾಗಿ ಹಬ್ಬ ಹಬ್ಬವನ್ನಾಗಿ ಕೇವಲ ನೋಡದೆ ಅದರಲ್ಲಿ ಪ್ರಕೃತಿ ಇದೆ, ಧರ್ಮ ಇದೆ, ವಿಜ್ಞಾನ ಇದೆ, ಸಮಾಜ ಅನ್ನುವಂಥದ್ದಿದೆ. ಸೊ ನಾನೇನು ಮಾಡ್ಬೋದು ಈ ಸಮಾಜಕ್ಕಾಗಿ? ನಾನು ಇದನ್ನು ಮುಂದಕ್ಕೆ ನನ್ನ ತಾಯಿ ನನಗೆ ಇದನ್ನು ಕೊಟ್ಟಿದ್ದಾಳೆ, ನಾನು ಇದನ್ನು ಮುಂದಕ್ಕೆ ಹೇಗೆ ಸಾಗಿಸ್ಬೇಕು ಅನ್ನೋದು ನಮ್ಮೆಲ್ಲರ ಜವಾಬ್ದಾರಿ. ಹಾಗಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಇನ್ನೊಮ್ಮೆ ನಿಮ್ಮೆಲ್ಲರಿಗೂ ಹೇಳ್ತಾ, ನಿಸ್ವಾರ್ಥತೆಯ ಸಂಕೇತವಾದಂತಹ, ಸ್ನೇಹಪರತೆಯ ಸಂಕೇತವಾದಂತಹ ಎಳ್ಳು ಬೆಲ್ಲವನ್ನು ತಿಂದು ವ್ಯಕ್ತಿಗಳನ್ನು ಜೋಡಿಸೋಣ, ಸಶಕ್ತರಾಗೋಣ. ನಮ್ಮನ್ನು ನಾವು ಬಲಗೊಂಡಿಸ್ಕೊಂಡಾಗ ಮಾತ್ರ ನಾವು ಏನನ್ನಾದರೂ ಮಾಡಲಿಕ್ಕೆ ಸಾಧ್ಯ. ಸೊ ಈ ಸಂಕ್ರಾಂತಿ ಸಮ್ಯಕ್ರಾಂತಿಯಾಗಿ ನಮ್ಮೆಲ್ಲರಿಂದ ಮುಂದಕ್ಕೆ ಸಾಗಲಿ. ಕೇವಲ ಹಬ್ಬ ಅನ್ನೋದು ನಿಮ್ಮಲ್ಲಿ ನಿಲ್ಲದೆ ಅದು ಮೌಲ್ಯವನ್ನು ದಾಟಿಸುವಂಥ ಒಂದು ಸಂದರ್ಭವಾಗಲಿ ಅಂತ ಹೇಳ್ತಾ ನಮಸ್ಕಾರಗಳು.